Hi friends, welcome to Easy English Learning through Kannada class 23. ನಾವು ಇದುವರೆಗೂ ಫಾರ್ಮೇಷನ್ ಆಫ್ ಅ ಸೆಂಟೆನ್ಸ್ ನಲ್ಲಿ ಸಿಂಪಲ್ ಸೆಂಟೆನ್ಸ್, ಕಂಟಿನ್ಯೂಯಸ್ ಸೆಂಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಗಳನ್ನ ಹೇಗೆ ರಚನೆ ಮಾಡಬೇಕು ಮತ್ತೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀವಿ. ಬನ್ನಿ ನಾವು ಈ ಕ್ಲಾಸ್ ನಲ್ಲಿ ಟು ಬಿ ಫಾರ್ಮ್ ಸೆಂಟೆನ್ಸ್ ಅನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಬನ್ನಿ ಟು ಬಿ ಫಾರ್ಮ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಟು ಬಿ ಫಾರ್ಮ್ ನಲ್ಲಿ ನಾವು ಟು ಬಿ ವರ್ಬ್ಸ್ ನ ಯೂಸ್ ಮಾಡ್ತೀವಿ. ಯಾವೆಲ್ಲ ಟು ಬಿ ವರ್ಬ್ಸ್ ನ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ಆಮ್, ಈಸ್, ಆರ್, ವಾಸ್, ವರ್, ಬೀನ್ ಮತ್ತೆ ಬೀಯಿಂಗ್. ಈ ಎಲ್ಲ ಟು ಬಿ ವರ್ಬ್ಸ್ ನ ನಾವು ಈಗಾಗಲೇ ಸಹಾಯಕ ಕ್ರಿಯಾಪದಗಳಾಗಿ ಉಪಯೋಗಿಸಿದೀವಿ. ಎಲ್ಲಿ ಸಹಾಯಕ ಕ್ರಿಯಾಪದಗಳಾಗಿ ಉಪಯೋಗಿಸಿದೀವಿ? ಯಾವ ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದ ಇರುತ್ತೋ ಅಂತಹ ವಾಕ್ಯದಲ್ಲಿ ಈ ವರ್ಬ್ಸ್ ಗಳೇನಾಗುತ್ತೆ ಸಹಾಯಕ ಕ್ರಿಯಾಪದಗಳಾಗಿ ಕೆಲಸ ಮಾಡ್ತವೆ. ಆದ್ರೆ ಈ ಟು ಬಿ ಫಾರ್ಮ್ ಸೆಂಟೆನ್ಸ್ ನಲ್ಲಿ ಈ ಟು ಬಿ ವರ್ಬ್ಸ್ ಗಳು ಲಿಂಕಿಂಗ್ ವರ್ಬ್ಸ್ ಗಳಾಗಿ ಕೆಲಸ ಮಾಡುತ್ತೆ. ಸೊ ಈ ವಾಕ್ಯಗಳಲ್ಲಿ ಮುಖ್ಯ ಕ್ರಿಯಾಪದಗಳು ಇರೋದಿಲ್ಲ. ಈ ಕ್ರಿಯಾಪದಗಳೇ ಮುಖ್ಯ ಕ್ರಿಯಾಪದಗಳ ರೀತಿಯಲ್ಲಿ ಕೆಲಸ ಮಾಡ್ತವೆ. ಏನ್ ಕೆಲಸ ಮಾಡ್ತವೆ ಈ ಕ್ರಿಯಾಪದಗಳು? ನೋಡಿ ಇಲ್ಲಿ ದೀಸ್ ಆರ್ ಯೂಸ್ ಟು ಟೆಲ್ ಅಸ್ ದ ಕಂಡೀಷನ್. ಕಂಡೀಷನ್ ಅಂದ್ರೆ ಏನು? ಸ್ಥಿತಿಯನ್ನ ತೋರಿಸುವಂಥದ್ದು. ಯಾರ ಸ್ಥಿತಿಯ ಬಗ್ಗೆ ಈ ಕ್ರಿಯಾಪದಗಳು ನಮಗೆ ಹೇಳ್ತವೆ? ನೋಡಿ ಇಲ್ಲಿ ಕಂಡೀಷನ್ ಆಫ್ ದ ಪೀಪಲ್, ಪ್ಲೇಸಸ್, ಥಿಂಗ್ಸ್ ಅಂಡ್ ಐಡಿಯಾಸ್. ಪೀಪಲ್ ಅಂದ್ರೆ ಜನಗಳು, ಹಾಗೆ ಸ್ಥಳಗಳು, ಮತ್ತೆ ವಸ್ತುಗಳು, ಹಾಗೆ ವಿಚಾರಗಳು. ಸೊ ಇವುಗಳ ಸ್ಥಿತಿಯನ್ನ ಹೇಳಲಿಕ್ಕೆ ನಾವು ಈ ಟು ಬಿ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಟು ಬಿ ವರ್ಬ್ಸ್ ಅನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಆಗಿ ಈಗಾಗಲೇ ಯೂಸ್ ಮಾಡಿದೀವಿ. ಎಲ್ಲಿ ಯೂಸ್ ಮಾಡಿದೀವಿ? ಎಲ್ಲಿ ಮುಖ್ಯ ಕ್ರಿಯಾಪದಗಳು ವಾಕ್ಯದಲ್ಲಿ ಬರುತ್ತೋ ಅಲ್ಲಿ ಇವುಗಳನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಸಹಾಯಕ ಕ್ರಿಯಾಪದಗಳಾಗಿ ಉಪಯೋಗಿಸಿದೀವಿ. ಆದ್ರೆ ಇಲ್ಲಿ ಇವುಗಳನ್ನ ಲಿಂಕಿಂಗ್ ವರ್ಬ್ ಗಳಾಗಿ ಉಪಯೋಗಿಸ್ತೀವಿ. ಅಂದ್ರೆ ಒಂದು ವಾಕ್ಯದಲ್ಲಿನ ಎರಡು ಭಾಗಗಳ ನಡುವೆ ಸಂಬಂಧವನ್ನ ಏರ್ಪಡಿಸಲಿಕ್ಕೆ ಈ ಲಿಂಕಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಇದನ್ನ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ನೋಡೋಣ. ಟು ಬಿ ವರ್ಬ್ಸ್ ಅಥವಾ ಬಿ ವರ್ಬ್ಸ್ ಅಂತ ಕರಿತೀವಿ. ಟು ಬಿ ಅಥವಾ ಬಿ ಅಂದ್ರೆ ಇರು ಅಥವಾ ಆಗಿರು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಈ ಬಿ ಇಂದ ಬಂದಿರುವಂತದ್ದು ಈ ಎಲ್ಲ ಕ್ರಿಯಾಪದಗಳು. ಇವುಗಳನ್ನ ನಾವು ವಾಕ್ಯದಲ್ಲಿ ಉಪಯೋಗಿಸಿದ್ರೆ ಇರು ಅಥವಾ ಆಗಿರು ಅನ್ನುವಂತಹ ಅರ್ಥವನ್ನ ಕೊಡ್ತವೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳ, ಒಂದು ವಸ್ತು, ಒಂದು ವಿಚಾರ ಹೀಗಿದೆ, ಹೀಗ ಆಗಿದೆ ಅಂತ ಹೇಳ್ತವೆ. ಈ ಟು ಬಿ ವರ್ಬ್ಸ್ ಅನ್ನ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ನಲ್ಲಿ ಬೇರೆ ಬೇರೆಯಾಗಿ ಉಪಯೋಗಿಸ್ತೀವಿ. ಪ್ರೆಸೆಂಟ್ ನಲ್ಲಿ ಉಪಯೋಗಿಸುವಂತಹ ಟು ಬಿ ವರ್ಬ್ಸ್ ಯಾವುದು? ಆಮ್, ಆರ್ ಮತ್ತೆ ಈಸ್. ಹಾಗೆ ಪಾಸ್ಟ್ ಅಲ್ಲಿ ಉಪಯೋಗಿಸುವಂತದ್ದು ವಾಸ್ ಮತ್ತೆ ವರ್. ಹಾಗೆ ಫ್ಯೂಚರ್ ನಲ್ಲಿ ಉಪಯೋಗಿಸುವಂತದ್ದು ಶಾಲ್ ಬಿ ಮತ್ತೆ ವಿಲ್ ಬಿ. ಬೀನ್ ಅನ್ನ ಈಗಾಗಲೇ ಉಪಯೋಗಿಸಿದೀವಿ. ಬೀಯಿಂಗ್ ಅನ್ನ ಮುಂದೆ ನಾನು ಹೇಗೆ ಉಪಯೋಗಿಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಬನ್ನಿ ನಾವು ಈ ಕ್ಲಾಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವೆಶ್ಚನ್ಸ್ ಗಳನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಮೊದಲಿಗೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಉಪಯೋಗಿಸುವಂತಹ ಟು ಬಿ ವರ್ಬ್ಸ್ ಯಾವ್ಯಾವುದು ನೋಡೋಣ. ಐ ಬಂದಾಗ ಆಮ್ ಅನ್ನ ಉಪಯೋಗಿಸ್ತೀವಿ. ಬಿ, ಯು, ದೇ ಬಂದಾಗ ಆರ್ ಅನ್ನ ಉಪಯೋಗಿಸ್ತೀವಿ. ಹಾಗೆ ಹಿ, ಶಿ, ಇಟ್ ಬಂದಾಗ ಈಸ್ ಅನ್ನ ಉಪಯೋಗಿಸ್ತೀವಿ. ಇದನ್ನ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕು. ಇದನ್ನ ಮರಿಬಾರದು. ಈಗ ವಾಕ್ಯದ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಟು ಬಿ ವರ್ಬ್, ನಂತರದಲ್ಲಿ ಕಾಂಪ್ಲಿಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಕಾಂಪ್ಲಿಮೆಂಟ್ ಅಂದ್ರೆ ಸಬ್ಜೆಕ್ಟ್ ನ ವಿಶೇಷತೆಯನ್ನ ಹೇಳುತ್ತೆ. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಆಮ್ ಫೈನ್. ನೋಡಿ ಐ ಬಂದಾಗ ಆಮ್ ಬರುತ್ತೆ. ಜ್ಞಾಪಕ ಇಟ್ಕೋಬೇಕು. ಐ ಆಮ್ ಫೈನ್ ಅಂದ್ರೆ ಏನು? ನಾನು ಚೆನ್ನಾಗಿದ್ದೇನೆ. ಅಂದ್ರೆ ನನ್ನ ಸ್ಥಿತಿ ಏನು, ನನ್ನ ಕಂಡೀಷನ್ ಏನು ಅನ್ನೋದನ್ನ ನಾವು ಆಮ್ ಅನ್ನ ಉಪಯೋಗಿಸಿ ಹೇಳ್ತಾ ಇದ್ದೀವಿ. ಆಮ್ ಅಂದ್ರೆ ಇದ್ದೇನೆ ಅಥವಾ ಆಗಿದ್ದೇನೆ ಅನ್ನುವಂತಹ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಸೊ ಆಮ್ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೆ? ಸಬ್ಜೆಕ್ಟ್ ಮತ್ತೆ ಕಾಂಪ್ಲಿಮೆಂಟ್ ನಡುವೆ ಒಂದು ಸಂಬಂಧವನ್ನ ಏರ್ಪಡಿಸ್ತಾ ಇದೆ. ಎರಡನ್ನು ಲಿಂಕ್ ಮಾಡ್ತಾ ಇದೆ, ಜಾಯಿನ್ ಮಾಡ್ತಾ ಇದೆ. ಇಲ್ಲಿ ಬೇರೆ ಯಾವುದೇ ರೀತಿಯ ಮುಖ್ಯ ಕ್ರಿಯಾಪದಗಳನ್ನ ನಾವು ಬಳಸಿಲ್ಲ. ಟು ಬಿ ವರ್ಬ್ ಇಲ್ಲಿ ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನ ಜ್ಞಾಪಕ ಇಟ್ಕೋಬೇಕು ನೀವು. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ.
ಐ ಆಮ್ ಗುಡ್. ನಾನು ಚೆನ್ನಾಗಿದ್ದೇನೆ. ಸೊ ಆಮ್ ಅಂದ್ರೆ ಇದ್ದೇನೆ ಅನ್ನುವಂತಹ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಹೇಗಿದ್ದೇನೆ ನಾನು? ನಾನು ಚೆನ್ನಾಗಿ ಇದ್ದೇನೆ. ಹಾಗೆ ಐ ಆಮ್ ಫ್ಯಾಬ್ಯುಲಸ್. ನಾನು ಹೇಗಿದ್ದೇನೆ? ನಾನು ಅಸಾಧಾರಣವಾಗಿದ್ದೇನೆ. ಹಾಗೆ ಐ ಆಮ್ ವಂಡರ್ಫುಲ್, ಐ ಆಮ್ ಮಾರ್ವಲಸ್, ಐ ಆಮ್ ಫ್ಯಾಂಟಾಸ್ಟಿಕ್. ಸೊ ಈ ವಾಕ್ಯಗಳಿಗೆ ಕನ್ನಡದ ಅರ್ಥ ಏನ್ ಬರುತ್ತೆ? ನಾನು ಅದ್ಭುತವಾಗಿದ್ದೇನೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಸೊ ನೀವು ಸಿಂಪ್ಲಿ ಐ ಆಮ್ ಫೈನ್ ಅಂತ ಹೇಳುವ ಬದಲಿಗೆ ಈ ವಾಕ್ಯಗಳಲ್ಲಿ ಯಾವುದನ್ನ ಬೇಕಾದರೂ ನೀವು ಬಳಸಬಹುದು. ಗೊತ್ತಾಗ್ತಿದೆಯಲ್ಲ? ಈ ಎಲ್ಲ ಆಪ್ಷನ್ಸ್ಗಳು ಇದೆ. ಈ ಎಲ್ಲವನ್ನು ನೀವು ಚೆನ್ನಾಗಿ ಓರಲ್ ಪ್ರಾಕ್ಟೀಸ್ ಮಾಡಿ, ಇದರಲ್ಲಿ ಯಾವುದು ಕಂಫರ್ಟ್ ಅನ್ಸುತ್ತೋ ಅದನ್ನು 1 ಅಥವಾ 2 ವಾಕ್ಯಗಳನ್ನ ನೀವು ನಿರಂತರವಾಗಿ ಉಪಯೋಗಿಸ್ತಾ ಹೋಗಿ. ಬನ್ನಿ ಉಳಿದ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ವಿ ಆರ್ ಫೈನ್. ನಾವು ಚೆನ್ನಾಗಿದ್ದೇವೆ. ಯು ಆರ್ ಫೈನ್. ನೀನು ಚೆನ್ನಾಗಿದ್ದೀಯಾ. ದೇ ಆರ್ ಫೈನ್. ಅವರು ಚೆನ್ನಾಗಿದ್ದಾರೆ. ಹಿ ಈಸ್ ಫೈನ್. ಅವನು ಚೆನ್ನಾಗಿದ್ದಾನೆ. ಶಿ ಈಸ್ ಫೈನ್. ಅವಳು ಚೆನ್ನಾಗಿದ್ದಾಳೆ. ಇಟ್ ಈಸ್ ಫೈನ್. ಅದು ಉತ್ತಮವಾಗಿದೆ ಅಥವಾ ಅದು ಚೆನ್ನಾಗಿದೆ. ಸೊ ಇದಿಷ್ಟು ಪಾಸಿಟಿವ್ ಸೆಂಟೆನ್ಸ್. ಬನ್ನಿ ಈಗ ಈ ಪಾಸಿಟಿವ್ ಸೆಂಟೆನ್ಸ್ ನ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್ ಮತ್ತೆ ಟು ಬಿ ವರ್ಬ್ಸ್ ನ ಒಟ್ಟಾಗಿ ಉಪಯೋಗಿಸ್ತೀವಿ. ಕೊನೆಯಲ್ಲಿ ಕಾಂಪ್ಲಿಮೆಂಟ್ ಅನ್ನ ಉಪಯೋಗಿಸ್ತೀವಿ. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ನೋಡಿ ಇಲ್ಲಿ ಐ ಮತ್ತೆ ಆಮ್ ಇರುವಂತದ್ದು ಐಮ್ ಆಗುತ್ತೆ. ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ಹಾಗೆ ವಿ ಆರ್ ಇರುವಂತದ್ದು ವೀರ್ ಆಗುತ್ತೆ. ವೀರ್ ಫೈನ್. ನಾವು ಚೆನ್ನಾಗಿದ್ದೇವೆ. ಹಾಗೆ ಯು ಆರ್ ಯೂರ್ ಫೈನ್. ನೀನು ಚೆನ್ನಾಗಿದ್ದೀಯಾ. ಹಾಗೆ ದೇ ಆರ್ ದೇರ್ ಫೈನ್. ಅವರು ಚೆನ್ನಾಗಿದ್ದಾರೆ. ಹಿ ಈಸ್ ಇರುವಂತದ್ದು ಹೀಸ್. ಹೀಸ್ ಫೈನ್. ಅವನು ಚೆನ್ನಾಗಿದ್ದಾನೆ. ಶಿ ಈಸ್ ಇರುವಂತದ್ದು ಶೀಸ್. ಶೀಸ್ ಫೈನ್. ಅವಳು ಚೆನ್ನಾಗಿದ್ದಾಳೆ. ಇಟ್ ಈಸ್ ಇರುವಂತದ್ದು ಇಟ್ಸ್. ಇಟ್ಸ್ ಫೈನ್. ಅದು ಉತ್ತಮವಾಗಿದೆ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಆಮ್ ಅ ಸ್ಟೂಡೆಂಟ್. ನಾನು ಒಬ್ಬ ವಿದ್ಯಾರ್ಥಿ. ಇಲ್ಲಿ ನಾನು ಏನಾಗಿದ್ದೇನೆ ಅಂತ ಹೇಳ್ತಾ ಇದ್ದೆ. ಐ ಆಮ್ ಅ ಸ್ಟೂಡೆಂಟ್. ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ. ಯು ಆರ್ ರೈಟ್. ನೀನು ಸರಿ. ಅಂದ್ರೆ ನೀನು ಮಾಡಿರುವಂತಹ ಕೆಲಸ ಅಥವಾ ನೀನು ಹೇಳ್ತಾ ಇರುವಂತದ್ದು ಸರಿ ಇದೆ. ಹಾಗೆ ಹಿ ಈಸ್ ರಾಂಗ್. ಅವನು ತಪ್ಪು. ಅಂದ್ರೆ ಅವನು ಮಾಡುತ್ತಿರುವಂತದ್ದು ಅಥವಾ ಅವನು ಹೇಳ್ತಾ ಇರುವಂತದ್ದು ತಪ್ಪಾಗಿದೆ. ಹಾಗೆ ಶಿ ಈಸ್ ಬೆಟರ್. ಅವಳು ಉತ್ತಮವಾಗಿದ್ದಾಳೆ. ದೇರ್ ಹಾರಿಬಲ್. ಅವರು ಭಯಾನಕವಾಗಿದ್ದಾರೆ. ಸೊ ಇದಿಷ್ಟು ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ. ಬನ್ನಿ ಈಗ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಟು ಬಿ ವರ್ಬ್ಸ್, ನಂತರದಲ್ಲಿ ನೆಗೆಟಿವ್ ವರ್ಡ್, ಕೊನೆಯಲ್ಲಿ ಕಾಂಪ್ಲಿಮೆಂಟ್. ಈ ಆರ್ಡರ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಸಬ್ಜೆಕ್ಟ್ ಮತ್ತೆ ಟು ಬಿ ವರ್ಬ್ ನಂತರದಲ್ಲಿ ನಾವು ನೆಗೆಟಿವ್ ವರ್ಡ್ ಅನ್ನ ಉಪಯೋಗಿಸ್ತಾ ಇದ್ದೀವಿ. ಕೊನೆಯಲ್ಲಿ ಕಾಂಪ್ಲಿಮೆಂಟ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಆಮ್ ನಾಟ್ ಫೈನ್. ನಾನು ಚೆನ್ನಾಗಿಲ್ಲ. ಆಮ್ ನಂತರದಲ್ಲಿ ನೆಗೆಟಿವ್ ವರ್ಡ್ ಅನ್ನ ಸೇರಿಸಿ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಆಮ್ ನಾಟ್ ಬಿಸಿ. ಅವನು ಕಾರ್ಯನಿರತನಾಗಿಲ್ಲ. ಅಂದ್ರೆ ಆತ ಬ್ಯುಸಿ ಆಗಿಲ್ಲ. ಹಾಗೆ ಐ ಆಮ್ ನಾಟ್ ಹಂಗ್ರಿ. ನನಗೆ ಹಸಿವಿಲ್ಲ. ಐ ಆಮ್ ನಾಟ್ ಥರ್ಸ್ಟಿ. ನನಗೆ ಬಾಯಾರಿಕೆ ಇಲ್ಲ. ಐ ಆಮ್ ನಾಟ್ ಆಂಗ್ರಿ. ನನಗೆ ಕೋಪವಿಲ್ಲ ಅಥವಾ ನಾನು ಕೋಪಗೊಂಡಿಲ್ಲ. ಹಾಗೆ ಐ ಆಮ್ ನಾಟ್ ಡಲ್. ನಾನು ದಡ್ಡನಲ್ಲ. ಬನ್ನಿ ಉಳಿದ ವಾಕ್ಯಗಳೇ ಹೇಗೆ ಬರುತ್ತೆ ನೋಡೋಣ. ವಿ ಆರ್ ನಾಟ್ ಫೈನ್. ನಾವು ಚೆನ್ನಾಗಿಲ್ಲ. ಯು ಆರ್ ನಾಟ್ ಫೈನ್. ನೀನು ಚೆನ್ನಾಗಿಲ್ಲ. ದೇ ಆರ್ ನಾಟ್ ಫೈನ್. ಅವರು ಚೆನ್ನಾಗಿಲ್ಲ. ಹಿ ಈಸ್ ನಾಟ್ ಫೈನ್. ಅವನು ಚೆನ್ನಾಗಿಲ್ಲ. ಶಿ ಈಸ್ ನಾಟ್ ಫೈನ್. ಅವಳು ಚೆನ್ನಾಗಿಲ್ಲ. ಇಟ್ ಈಸ್ ನಾಟ್ ಫೈನ್. ಅದು ಚೆನ್ನಾಗಿಲ್ಲ. ಬನ್ನಿ ಶಾರ್ಟ್ ಫಾರ್ಮೆಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್ ಮತ್ತೆ ಟು ಬಿ ವರ್ಡ್ ಒಟ್ಟಾಗಿ ಬರ್ತಾ ಇದೆ, ನಂತರದಲ್ಲಿ ನೆಗೆಟಿವ್ ವರ್ಡ್ ನ, ಕೊನೆಯಲ್ಲಿ ಕಾಂಪ್ಲಿಮೆಂಟ್. ಬನ್ನಿ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ಐ ಆಮ್ ನಾಟ್ ಫೈನ್. ನಾನು ಚೆನ್ನಾಗಿಲ್ಲ. ಇಲ್ಲಿ ವಾಕ್ಯದ ಅರ್ಥದಲ್ಲೇನೂ ಬದಲಾವಣೆ ಇಲ್ಲ. ವಿರ್ ನಾಟ್ ಫೈನ್. ನಾವು ಚೆನ್ನಾಗಿಲ್ಲ. ಯುರ್ ನಾಟ್ ಫೈನ್. ನೀನು ಚೆನ್ನಾಗಿಲ್ಲ. ದೇರ್ ನಾಟ್ ಫೈನ್. ಅವರು ಚೆನ್ನಾಗಿಲ್ಲ. ಹೀಸ್ ನಾಟ್ ಫೈನ್. ಅವನು ಚೆನ್ನಾಗಿಲ್ಲ. ಶೀಸ್ ನಾಟ್ ಫೈನ್. ಅವಳು ಚೆನ್ನಾಗಿಲ್ಲ. ಇಟ್ಸ್ ನಾಟ್ ಫೈನ್. ಅದು ಚೆನ್ನಾಗಿಲ್ಲ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಆಮ್ ನಾಟ್ ಅ ಕೋವರ್ಡ್. ನಾನು ಹೇಳಿಯಲ್ಲ. ಯುರ್ ನಾಟ್ ರೈಟ್. ನೀನು ಸರಿ ಇಲ್ಲ. ಅಂದ್ರೆ ನೀನು ಮಾಡಿರುವಂತಹ ಕೆಲಸ ಅಥವಾ ಹೇಳ್ತಾ ಇರುವಂತದ್ದು ಸರಿ ಇಲ್ಲ. ಹೀಸ್ ನಾಟ್ ಅ ಟೀಚರ್. ಅವರು ಶಿಕ್ಷಕರಲ್ಲ. ದೇ ಆರ್ ನಾಟ್ ಲೇಜಿ. ಅವರು ಸೋಮಾರಿಗಳಲ್ಲ. ಇಟ್ಸ್ ನಾಟ್ ಗುಡ್. ಇದು ಒಳ್ಳೆಯದಲ್ಲ.
ಬನ್ನಿ ಎರಡನೇ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್, ನಂತರದಲ್ಲಿ ಟು ಬಿ ವರ್ಬ್ ಮತ್ತೆ ನೆಗೆಟಿವ್ ವರ್ಡ್ ಒಟ್ಟಿಗೆ ಸೇರಿಸ್ತಾ ಇದ್ದೀವಿ. ಆಮ್ ಮತ್ತೆ ನಾಟ್ ಅನ್ನ ಒಟ್ಟಿಗೆ ಸೇರಿ ಆಮ್ಟ್ ಅಂತ ಅಥವಾ ಇನ್ಯಾವುದೇ ಶಾರ್ಟ್ ಫಾರ್ಮ್ಯಾಟ್ ಅನ್ನ ಇಲ್ಲಿ ಉಪಯೋಗಿಸುವುದಿಲ್ಲ. ಇಲ್ಲಿ ಆಮ್ ನಾಟ್ ಅನ್ನೇ ಉಪಯೋಗಿಸ್ತೀವಿ. ಕೊನೆಯಲ್ಲಿ ಕಾಂಪ್ಲಿಮೆಂಟ್ ಅನ್ನ ಉಪಯೋಗಿಸ್ತೀವಿ. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಆಮ್ ನಾಟ್ ಫೈನ್, ನಾನು ಚೆನ್ನಾಗಿಲ್ಲ. ವಿ ಆಂಟ್ ಫೈನ್, ನಾವು ಚೆನ್ನಾಗಿಲ್ಲ. ಇಲ್ಲಿ ಆರ್ ಮತ್ತೆ ನಾಟ್ ಒಟ್ಟಿಗೆ ಸೇರಿ ಆಂಟ್ ಆಗ್ತಾ ಇದೆ. ವಿ ಆಂಟ್ ಫೈನ್, ನಾವು ಚೆನ್ನಾಗಿಲ್ಲ. ಹಾಗೆ ಯು ಆಂಟ್ ಫೈನ್, ನೀನು ಚೆನ್ನಾಗಿಲ್ಲ. ದೇ ಆಂಟ್ ಫೈನ್, ಅವರು ಚೆನ್ನಾಗಿಲ್ಲ. ಈಸಂಟ್ ಫೈನ್ ಅಂದ್ರೆ ಈಸ್ ಮತ್ತೆ ನಾಟ್ ಒಟ್ಟಿಗೆ ಸೇರಿ ಈಸಂಟ್ ಆಗ್ತಾ ಇದೆ. ಹಾಗೆ ಶಿ ಈಸಂಟ್ ಫೈನ್, ಅವಳು ಚೆನ್ನಾಗಿಲ್ಲ. ಇಟ್ ಈಸಂಟ್ ಫೈನ್, ಅದು ಚೆನ್ನಾಗಿಲ್ಲ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಈಸಂಟ್ ಲೇಟ್, ಅವನು ತಡವಾಗಿಲ್ಲ ಅಂದ್ರೆ ಅವನು ತಡ ಮಾಡಿಲ್ಲ ಅಥವಾ ತಡವಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇಟ್ ಈಸಂಟ್ ಡಾರ್ಕ್, ಇದು ಕತ್ತಲೆಯಲ್ಲ ಅಂದ್ರೆ ಇನ್ನು ಕತ್ತಲಾಗಿಲ್ಲ. ಯು ಆಂಟ್ ಕ್ವಿಕ್, ನೀವು ಬೇಗನೆ ಇಲ್ಲ ಅಂದ್ರೆ ನೀವು ಬೇಗ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಶಿ ಈಸಂಟ್ ಲೇಜಿ, ಅವಳು ಸೋಮಾರಿ ಅಲ್ಲ. ಇಟ್ ಈಸಂಟ್ ಸನ್ನಿ ಟುಡೇ, ಇಂದು ಬಿಸಿಲು ಇಲ್ಲ ಅಂದ್ರೆ ಇವತ್ತು ಯಾಕೋ ಸೂರ್ಯ ಕಾಣಿಸ್ತಾ ಇಲ್ಲ, ಬಿಸಿಲು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇಷ್ಟು ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ. ಬನ್ನಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಕ್ವೆಶ್ಚನ್ಸ್ ಅಲ್ಲಿ ಪಾಸಿಟಿವ್ ಕ್ವೆಶ್ಚನ್ಸ್ ಮತ್ತೆ ನೆಗೆಟಿವ್ ಕ್ವೆಶ್ಚನ್ಸ್ ಅಂತ ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಬನ್ನಿ ಮೊದಲಿಗೆ ಪಾಸಿಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಉಪಯೋಗಿಸ್ತಿದೀವಿ, ಇದು ಗೊತ್ತಿದೆಯಲ್ಲ ನಿಮ್ಗೆ. ನಂತರದಲ್ಲಿ ಸಬ್ಜೆಕ್ಟ್ ಅನ್ನ ಉಪಯೋಗಿಸ್ತೀವಿ, ಕೊನೆಯಲ್ಲಿ ಕಾಂಪ್ಲಿಮೆಂಟ್ ಅನ್ನ ಉಪಯೋಗಿಸ್ತೀವಿ. ಬನ್ನಿ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ಆಮ್ ಐ ಫೈನ್, ನಾನು ಚೆನ್ನಾಗಿದ್ದೇನಾ ಅಂದ್ರೆ ನನ್ನ ಸ್ಥಿತಿ ಹೇಗಿದೆ, ನನ್ನ ಕಂಡೀಷನ್ ಹೇಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಆಮ್ ಐ ಲೇಟ್, ನಾನು ತಡವಾಗಿದ್ದೇನೆಯೇ ಅಂದ್ರೆ ನಾನು ತಡವಾಗಿ ಬಂದಿದ್ದೇನಾ ಅಥವಾ ಒಂದು ಕೆಲಸವನ್ನ ನಾನು ತಡವಾಗಿ ಮಾಡಿದ್ದೇನಾ ಅಂತ ಕೇಳ್ತಾ ಇದ್ದೀವಿ. ಆಮ್ ಐ ರಾಂಗ್, ನಾನು ತಪ್ಪಾ ಅಂದ್ರೆ ನಾನು ತಪ್ಪು ಮಾಡಿದ್ದೇನಾ ಅಥವಾ ನಾನು ತಪ್ಪಾಗಿ ಮಾತನಾಡಿದ್ದೇನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಆಮ್ ಐ ರೈಟ್, ನಾನು ಸರಿಯೇ ಅಂದ್ರೆ ನಾನು ಸರಿಯಾಗಿ ಕೆಲಸ ಮಾಡಿದ್ದೇನಾ ಅಥವಾ ಸರಿಯಾಗಿ ಮಾತನಾಡಿದ್ದೇನಾ ಅಂತ ಕೇಳ್ತಾ ಇದ್ದೀನಿ. ಆಮ್ ಐ ಆನ್ ಟೈಮ್, ನಾನು ಸಮಯಕ್ಕೆ ಸರಿಯಾಗಿ ಇದ್ದೇನಾ ಅಂದ್ರೆ ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಆಮ್ ಐ ರೆಡಿ, ನಾನು ಸಿದ್ಧವಾಗಿದ್ದೇನಾ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಆರ್ ವಿ ಫೈನ್, ನಾವು ಚೆನ್ನಾಗಿದ್ದೇವಾ. ಆರ್ ಯು ಫೈನ್, ನೀನು ಚೆನ್ನಾಗಿದ್ದೇಯಾ. ಆರ್ ದೇ ಫೈನ್, ಅವರು ಚೆನ್ನಾಗಿದ್ದಾರಾ. ಈಸ್ ಹಿ ಫೈನ್, ಅವನು ಚೆನ್ನಾಗಿದ್ದಾನಾ. ಈಸ್ ಶಿ ಫೈನ್, ಅವಳು ಚೆನ್ನಾಗಿದ್ದಾಳ. ಈಸ್ ಇಟ್ ಫೈನ್, ಅದು ಉತ್ತಮವಾಗಿದೆಯಾ. ಸೊ ಇದಿಷ್ಟು ಪಾಸಿಟಿವ್ ಕ್ವೆಶ್ಚನ್ಸ್ ಬಗ್ಗೆ. ಬನ್ನಿ ನೆಗೆಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ, ಅದರ ಫಾರ್ಮ್ಯಾಟ್ ಏನು ನೋಡೋಣ. ಮೊದಲಿಗೆ ಟು ಬಿ ವರ್ಬ್ಸ್, ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ಕೊನೆಯಲ್ಲಿ ಕಾಂಪ್ಲಿಮೆಂಟ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಆಮ್ ಐ ನಾಟ್ ಫೈನ್, ನಾನು ಚೆನ್ನಾಗಿಲ್ಲವಾ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿಲ್ವಾ, ಉತ್ತಮವಾಗಿಲ್ವಾ, ಚೆನ್ನಾಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಆಮ್ ಐ ನಾಟ್ ಕಾಮ್, ನಾನು ಶಾಂತವಾಗಿಲ್ಲವೇ. ಆಮ್ ಐ ನಾಟ್ ಫಸ್ಟ್, ನಾನು ಮೊದಲಿಗನಲ್ಲವೇ. ಆಮ್ ಐ ನಾಟ್ ಅವೇ, ನಾನು ದೂರವಿಲ್ಲವೇ. ಆಮ್ ಐ ನಾಟ್ ಸ್ಟ್ರಾಂಗ್, ನಾನು ಬಲಶಾಲಿಯಲ್ಲವೇ. ಆಮ್ ಐ ನಾಟ್ ಆನ್ ದ ರೈಟ್ ಪಾತ್, ನಾನು ಸರಿಯಾದ ಹಾದಿಯಲ್ಲಿಲ್ಲವೇ. ಗೊತ್ತಾಗ್ತಿದೆಯಲ್ಲ ಹೇಗೆ ನೆಗೆಟಿವ್ ಕ್ವೆಶ್ಚನ್ಸ್ ಗಳನ್ನ ಮಾಡೋದು ಅಂತ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಆರ್ ವಿ ನಾಟ್ ಫೈನ್, ನಾವು ಚೆನ್ನಾಗಿಲ್ಲವಾ. ಆರ್ ಯು ನಾಟ್ ಫೈನ್, ನೀನು ಚೆನ್ನಾಗಿಲ್ಲವಾ. ಆರ್ ದೇ ನಾಟ್ ಫೈನ್, ಅವರು ಚೆನ್ನಾಗಿಲ್ಲವಾ. ಈಸ್ ಹಿ ನಾಟ್ ಫೈನ್, ಅವನು ಚೆನ್ನಾಗಿಲ್ಲವಾ. ಈಸ್ ಶಿ ನಾಟ್ ಫೈನ್, ಅವಳು ಚೆನ್ನಾಗಿಲ್ಲವಾ. ಈಸ್ ಇಟ್ ನಾಟ್ ಫೈನ್, ಅದು ಉತ್ತಮವಾಗಿಲ್ಲವಾ ಅಥವಾ ಚೆನ್ನಾಗಿಲ್ಲವಾ. ಬನ್ನಿ ಈಗ ನೆಗೆಟಿವ್ ಕ್ವೆಶ್ಚನ್ಸ್ ನ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಮತ್ತೆ ನೆಗೆಟಿವ್ ವರ್ಡ್ ಒಟ್ಟಿಗೆ ಬರ್ತಾ ಇದೆ, ಆದ್ರೆ ಇಲ್ಲಿ ಆಮಿಗೆ ಸಂಬಂಧಪಟ್ಟಂತೆ ಶಾರ್ಟ್ ಫಾರ್ಮ್ಯಾಟ್ ಇಲ್ಲ. ಹಾಗಾಗಿ ಆಮ್ ಐ ನಾಟ್ ಅನ್ನ ಹಾಗೆ ಉಪಯೋಗಿಸ್ತಾ ಇದ್ದೀವಿ. ನಂತರದಲ್ಲಿ ಸಬ್ಜೆಕ್ಟ್ ಬರುತ್ತೆ, ಕೊನೆಯಲ್ಲಿ ಕಾಂಪ್ಲಿಮೆಂಟ್ ಅನ್ನ ಬಳಸ್ತೀವಿ. ಬನ್ನಿ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ಆಮ್ ಐ ನಾಟ್ ಫೈನ್, ನಾನು ಚೆನ್ನಾಗಿಲ್ಲವಾ. ಇಲ್ಲಿ ವಾಕ್ಯದ ಅರ್ಥದಲ್ಲೇನು ಬದಲಾವಣೆ ಇಲ್ಲ, ಬದಲಾವಣೆ ಇರುವಂತದ್ದು ಶಾರ್ಟ್ ಫಾರ್ಮ್ಯಾಟ್ ನಲ್ಲಿ ಮಾತ್ರ. ಆಂಟ್ ವಿ ಫೈನ್, ನಾವು ಚೆನ್ನಾಗಿಲ್ಲವಾ. ಆಂಟ್ ಯು ಫೈನ್, ನೀನು ಚೆನ್ನಾಗಿಲ್ಲವಾ. ಆಂಟ್ ದೇ ಫೈನ್, ಅವರು ಚೆನ್ನಾಗಿಲ್ಲವಾ. ಇಸಂಟ್ ಹಿ ಫೈನ್, ಅವನು ಚೆನ್ನಾಗಿಲ್ಲವಾ.
isn't she fine, ಅವಳು ಚೆನ್ನಾಗಿಲ್ಲವಾ? isn't it fine, ಅದು ಉತ್ತಮವಾಗಿಲ್ಲವಾ? ಬನ್ನಿ ಉದಾಹರಣೆಗಳು ಹೇಗೆ ಬರುತ್ತೆ ನೋಡೋಣ. isn't it all right, ಅದು ಸರಿ ಇಲ್ಲವೇ? ಅಂದ್ರೆ ಒಂದು ವಸ್ತು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೇ ಅಂತ ಕೇಳ್ತಾ ಇದ್ದೀವಿ. ಹಾಗೆ aren't you from that school, ನೀವು ಆ ಶಾಲೆಯವರಲ್ಲವೇ? ಅಂದ್ರೆ ನೀವು ಆ ಶಾಲೆಯಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀವಿ. aren't they close to me, ಅವರು ನನಗೆ ಹತ್ತಿರದವರಲ್ಲವೇ? ಅಂದ್ರೆ ಅವರು ನನಗೆ ಆತ್ಮೀಯರಲ್ಲವೇ ಅಂತ ಕೇಳ್ತಾ ಇದ್ದೀವಿ. ಹಾಗೆ isn't he straight forward, ಅವನು ನೇರ ನಡೆಯವನಲ್ಲವೇ? ಅಂದ್ರೆ ಆತ ನೇರ ನಡೆ ಮತ್ತು ನುಡಿಯನ್ನು ಹೊಂದಿರುವಂತಹ ವ್ಯಕ್ತಿ ಅಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ aren't we at the top of the hill, ನಾವು ಬೆಟ್ಟದ ತುದಿಯಲ್ಲಿದ್ದೇವೆಯೇ? ಸೊ ಇದಿಷ್ಟು ಟು ಬಿ ಫಾರ್ಮ್ ನ ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ನೀವು ಹೆಚ್ಚು ಓರಲ್ ಪ್ರಾಕ್ಟೀಸಿಗೆ ಗಮನವನ್ನ ಕೊಡಿ. ಐ ಬಂದಾಗ ಆಮ್ ಬರಬೇಕು, ಹಾಗೆ ವಿ ಯು ದೇ ಬಂದಾಗ ಆರ್ ಬರಬೇಕು, ಹಾಗೆ ಹಿ ಶಿ ಇಟ್ ಬಂದಾಗ ಈಸ್ ಬರಬೇಕು. ಇದಿಷ್ಟು ನ್ಯಾಚುರಲ್ ಆಗಿ ನಿಮಗೆ ಬರಬೇಕು. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬನ್ನಿ ಈಗ ಅಭ್ಯಾಸವನ್ನು ಹೇಗೆ ಮಾಡಬೇಕು ನೋಡೋಣ. ಇಲ್ಲಿ ಕನ್ನಡದ ಅರ್ಥವನ್ನ ನಾನು ಫಸ್ಟ್ ಪರ್ಸನ್ಗೆ ಮಾತ್ರ ಕೊಟ್ಟಿದ್ದೀನಿ. ಉಳಿದ ಪರ್ಸನ್ಸ್ಗೆ ಕನ್ನಡದ ಅರ್ಥವನ್ನ ಬದಲಾವಣೆ ಮಾಡಿಕೊಂಡು ನೀವು ಅಭ್ಯಾಸವನ್ನ ಮಾಡಿ. ಹೇಗೆ ಅಭ್ಯಾಸ ಮಾಡಬೇಕು ನೋಡಿ ಇಲ್ಲಿ. ಐ ಆಮ್ ಅಲೈವ್, ಐ ಆಮ್ ಆಂಕ್ಷಿಯಸ್, ಐ ಆಮ್ ಕರೇಜಿಯಸ್. ಹಾಗೆ ಶಾರ್ಟ್ ಫಾರ್ಮ್ಯಾಟ್ ಅನ್ನು ತಗೊಳ್ಳಿ. ಐ ಆಮ್ ಬದಲಿಗೆ ಐಮ್, ಐ ಆಮ್ ಅಲೈವ್, ಐ ಆಮ್ ಆಂಕ್ಷಿಯಸ್, ಐ ಆಮ್ ಕರೇಜಿಯಸ್, ಐ ಆಮ್ ಕ್ರಿಯೇಟಿವ್. ಹಾಗೆ ಉಳಿದ ಸಬ್ಜೆಕ್ಟ್ಗಳ ಜೊತೆಯಲ್ಲಿ ನೀವು ಅಭ್ಯಾಸವನ್ನ ಮುಂದುವರಿಸಿ. ಸೊ ಈ ಕ್ಲಾಸ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.